ಎಲ್ರಿಗೂ ನಮಸ್ಕಾರ ರೀ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ ಮಾಡ್ತಾ ಇದ್ದೀವಿ ಅಲಸಂದಿ ವಡ. ಅಲಸಂದಿ ಕಾಳು ವಡ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅಲಸಂದಿ ಕಾಳನ್ನ ನೆನೆಸಿಡಬೇಕು. 2 ತಾಸು ನೆನೆಸಿಡಬೇಕು. ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆನ ನೆನೆಸಿಡಬೇಕು. ಇವಾಗ ನೆನೆಸಿರುವಂತ ಪದಾರ್ಥಗಳಿಂದ ನೀರು ತೆಗೆದ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟನ್ನು ಹಾಕಿ ತರಿತರಿಯಾಗಿ ರುಬ್ಕೋಬೇಕು. ನಂತರ ಸಣ್ಣದಾಗಿ ಹೆಚ್ಚಿರುವಂತ ಉಳ್ಳಾಗಡ್ಡಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಕೈಯಲ್ಲಿ ತಟ್ಟಿ ಆದ್ರೂ ವಡಾನ ಬಿಡ್ಬೋದು, ಇಲ್ಲ ಒಂದು ಎಲೆಗೆ ಅಥವಾ ಬಟ್ಟೆ ಮೇಲಾದ್ರೂ ತಟ್ಟಿ ನಾವು ವಡಾನ ಈ ತರ ಬಿಟ್ಕೋಬಹುದು. ಈ ಮಳೆ ಟೈಮಲ್ಲಿ ಒಂದ್ ಕಪ್ ಚಾ ಜೊತೆ ಅಲಸಂದಿ ವಡ ಮಸ್ತ್ ಇರ್ತೈತಿ. 1 ಗ್ಲಾಸ್ ಅಲಸಂದಿ ಕಾಳು ತಗೊಂಡ್ರೆ ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ, ಅರ್ಧ ಗ್ಲಾಸ್ನಷ್ಟು ಕಡಲೆ ಬೇಳೆನ ಒಂದು ಮೆಜರ್ಮೆಂಟ್ ಅಲ್ಲಿ ತಗೋಬಹುದು. ನೋಡಿ, ಗರಿ ಗರಿಯಾದ ಅಲಸಂದಿ ವಡ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂಪರ್ ಮಮ್ಮಿ ವಡ.